ಹಲೋ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ನಿಮ್ಮ ಫೋನ್ನಲ್ಲಿ ಮೆಮೊರಿ ಫುಲ್ ಆಗಿದ್ದರೆ ಯಾವುದೇ ಫೋಟೋ ಡಿಲೀಟ್ ಮಾಡ್ದೇ ಸ್ವಲ್ಪ ಸ್ಪೇಸ್ ಉಳಿಸೋದನ್ನು ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ ಈ ಟ್ರಿಕ್ಕಲ್ಲಿ. ಈಗ ನೀವು ಏನು ಮಾಡಬೇಕಂದ್ರೆ ಮೊದಲಿಗೆ ಸೆಟ್ಟಿಂಗ್ಸ್ ಓಪನ್ ಮಾಡಿಬಿಟ್ಟು ಅದರಲ್ಲಿ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿ ನೀವು ಆ್ಯಪ್ಸ್ ಅಂತ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ಆ್ಯಪ್ ಮ್ಯಾನೇಜ್ಮೆಂಟಲ್ಲಿ ಹೋಗಬೇಕು. ಅಲ್ಲಿ ಎಲ್ಲ ಆ್ಯಪ್ಸ್ ಇರುತ್ತೆ, ಎಷ್ಟು ಆ್ಯಪ್ಸ್ ಎಲ್ಲ ಒಂದೇ ಕಡೆ ಇರುತ್ತೆ. ಇಲ್ಲೇನು ಮಾಡಬೇಕಂದ್ರೆ ಒಂದೊಂದಾಗಿ ಎಕ್ಸಾಂಪಲ್ ಹೇಳ್ತೀನಿ. ಈಗ ಒಂದು ನೋಡಿ, ಇದು ಇನ್ಸ್ಟಾಗ್ರಾಮ್ ಅಂತಿದೆ ಆ್ಯಪು. ಇಲ್ಲಿ ಏನು ಮಾಡಬೇಕಂದ್ರೆ ಸ್ಟೋರೇಜ್ ಯೂಸೇಜಲ್ಲಿ ಹೋಗಬೇಕು. ಅಲ್ಲಿ ಕ್ಲಿಯರ್ ಕ್ಯಾಶೆ ಅಂತಿದೆ ಕೆಳಗಡೆ ಲಾಸ್ಟ್ 347 MB. ಅದನ್ನು ಕ್ಲಿಯರ್ ಮಾಡಬೇಕು. ಟಚ್ ಮಾಡಬೇಕಂದ್ರೆ ಕ್ಲಿಯರ್ ಆಗಿಬಿಡುತ್ತೆ. ಇಲ್ಲಿ ನೋಡಿ, ಇವಾಗ ನೋಡಿ, 0 ಆಗಿಬಿಡ್ತು. ಈ ಥರ ಪ್ರತಿಯೊಂದು ಆ್ಯಪ್ದಿಂದ ಕ್ಯಾಶೆ ಫೈಲ್ ಅಂತಿರುತ್ತೆ, ಅದನ್ನು ನೀವು ಡಿಲೀಟ್ ಮಾಡ್ಕೊತ ಹೋಗಬೇಕು. ಎಕ್ಸಾಂಪಲ್ ಇನ್ಶಾರ್ಟ್ಸ್ ಆ್ಯಪಲ್ಲಿ ನೋಡಿ 9.6 MB ಇದೆ, ಅದನ್ನು ಡಿಲೀಟ್ ಮಾಡಬೇಕು. ನೋಡಿ ಇಲ್ಲಿ ಫೇಸ್ಬುಕ್ಕಲ್ಲಿ ನೋಡಿ ಸ್ಟೋರೇಜ್ ಯೂಸೇಜಲ್ಲೂ ಕ್ಯಾಶೆ ಫೈಲ್ 481 MB ಇದೆ. ನೋಡಿ ಇಷ್ಟೊಂದು ಸ್ಪೇಸ್ ಉಳಿಯುತ್ತೆ ನಿಮಗೆ. ಮತ್ತು ಈ ಥರ ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ಸ್ಟೋರೇಜ್ ಯೂಸೇಜಲ್ಲಿ ಹೋಗ್ಬಿಟ್ಟು ಕ್ಲಿಯರ್ ಕ್ಯಾಶೆ ಅನ್ಬೇಕು. ನೋಡಿ 0 ಆಗಿಬಿಡ್ತು. ವಾಟ್ಸಪ್ಪಲ್ಲಿ ಹೋಗ್ಬಿಟ್ಟು ಸ್ಟೋರೇಜ್ ಯೂಸೇಜು ಕ್ಲಿಯರ್ ಕ್ಯಾಶೆ 40 MB. ಈ ಥರ ನೀವು ಪ್ರತಿಯೊಂದು ಆ್ಯಪ್ದಿಂದ ನೀವು ಈ ಥರ ಕ್ಯಾಶೆ ಫೈಲ್ ಡಿಲೀಟ್ ಮಾಡ್ಕೊತಾ ಹೋದರೆ ನಿಮ್ದು ಯಾವುದೂ ಡೇಟಾನು ಯಾವುದೂ ಡಿಲೀಟ್ ಆಗೋಲ್ಲ ಸಾಫ್ಟ್ವೇರು. ಬಟ್ ನಿಮಗೆ ಸ್ಪೇಸ್ ಏನಿದೆ ಒಂದು 2ರಿಂದ 3 GB ತನಕ ನೀವು ಉಳಿಸ್ಬೋದು. ಈ ಥರ ಇದನ್ನು ಟ್ರಿಕ್ಕು ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.